ಇವತ್ತು ಮೊನ್ನೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಇವತ್ತು ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದಾರೆ. ನಾನು ಮೊದಲೇ ತಾವು ಬರೋದಕ್ಕಿಂತ ಮುಂಚೆ ತಮ್ಮ ಬದ್ಧತೆ ಬಗ್ಗೆ ನಾವೆಲ್ಲ ಮಾತಾಡಿದೀವಿ. ಒಬ್ಬ ದಲಿತ ಪರವಾಗಿರುವಂತ ವಿಚಾರವುಳ್ಳಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರನ್ನ ಕಡೆಗೆ ಬಂದಿದ್ದಾರೆ. ಉದ್ದೇಶ ಇಲ್ಲ ಅನ್ನೋದು ಮಾತನ್ನು ಕೂಡ ನಾವು ಹೇಳಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಾನ್ಯರಲ್ಲಿ ವಿನಂತಿ ಮತ್ತು ಮನವಿ ಏನಂತ ಹೇಳಿದ್ರೆ, ಈಗಾಗಲೇ ಇಲ್ಲಿ ಬಹಿರ್ದೇಶಕ್ಕೆ ಹೋದಂತ ಒಬ್ಬ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತದ್ದು ಇಡೀ ರಾಜ್ಯದ ಒಂದು ಮನುಷ್ಯತ್ವವುಳ್ಳಂತ ಮಾನವರು ತಲೆ ತಗ್ಗಿಸುವಂತ ವಿಚಾರ. ಇದು ಕೇವಲ ಒಬ್ಬ ಪರಿಶಿಷ್ಟ ಜಾತಿಯ ಯುವತಿಯ ಸಮಸ್ಯೆ ಅಲ್ಲ. ಅದು ಇವತ್ತ ಮಗಳನ್ನ ಕರ್ಕೊಂಡ್ಬಿಟ್ಟಿದೀವಿ. ಆ ನೊಂದ ಕುಟುಂಬಕ್ಕೆ ಆ ಏನು ವಿಕೃತವಾದ ಮನಸ್ಸುಗಳು ವಿಕೃತವಾಗಿ ಆ ಮಗಳನ್ನ ಏನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಯಲ್ಲಿ ಎಸೆದಿರ್ತಕ್ಕಂಥ ಘಟನೆ ತಮಗೆಲ್ಲ ಸಂಪೂರ್ಣ ಮಾಹಿತಿ ಇದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇವತ್ತ ನಮ್ಮ ಎಲ್ಲರ ವಿನಂತಿ ಇಷ್ಟೇ, ಮುಂಬರುವಂತ ದಿನಗಳಲ್ಲಿ ಯಾವುದೇ ಒಬ್ಬ ಯುವತಿಗೆ ಅಥವಾ ಮಹಿಳೆಗೆ ಈ ರೀತಿ ಏನಾದ್ರೂ ಅತ್ಯಾಚಾರ ಮಾಡೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಇಂಥ ದುಷ್ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಈಗೇನು ಕಾನೂನಲ್ಲಿ ಏನು ಅವಕಾಶ ಇದೆ, ಅಜೀವ ಕಾರಾವಾಸನೋ ಅಥವಾ ಮರಣದಂಡನೋ ಅಂತ ಕಾನೂನು ಇರಬಾರ್ದು. ಯಾರು ಯಾವ ಕೃತ್ಯ ಮಾಡಿದರೆ ಅದೇ ಮಾದರಿಯಲ್ಲೇ ಅವರನ್ನ ಕತ್ತರಿಸಿ ಅರ್ಧ ದೇಹ ಕತ್ತರಿಸಬೇಕು, ಅರ್ಧ ದೇಹ ಬಿಡ್ಬೇಕು. ಅವ್ರು ಅನುಭವಿಸ್ಬೇಕು. ಆ ಯುವತಿ ಏನು ನೋವು ಅನುಭವಿಸಿದ್ಲಲ್ಲ, ಆ ರೀತಿ ನೋವು ಅನುಭವಿಸಿ ಸಾಯ್ಬೇಕಂತವ್ರು. ಆ ರೀತಿ ಕಾನೂನು ತರಲಿಕ್ಕೆ ತಾವು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಒಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ತಂದು ಇಂಥ ಕೃತ್ಯಗಳು ನಡೆದಾಗೆ ಒಂದು ಸೂಕ್ತ ಕಾನೂನು ತರುವ ನಿಟ್ಟಿನಲ್ಲಿ ತಾವುಗಳು ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಉಳಿದಂತೆ ಎಲ್ಲ ಸಮಸ್ಯೆಗಳನ್ನ ಇವತ್ತ ನಾವು ನೋಡ್ತೀವಿ. ಇವತ್ತು ತಾವು ಹೇಳಿದಿರಿ, ಇವತ್ತು ಆ ವಿಷಯ ಹೇಳ್ಬಿಟ್ರೆ ಏನೋ ಒಂದ್ ಕಡೆ ಆರೋಪ ಮಾಡ್ದಂಗಾಗುತ್ತೆ. ಇವತ್ತು ಜಲ್ ಜೀವನ್ ಮಿಷನ್ ಇರ್ಬೋದು, ಜಲಧಾರ ಮಿಷನ್ ಇರ್ಬೋದು, ಇವತ್ತು ಶೌಚ ಮುಕ್ತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ ಮೇಲೆ ತಾವು ಹೇಳಿದಂಗೆ ಇವತ್ತು ಸರ್ಕಾರ ಮುಖ್ಯ ಅಲ್ಲ, ಯಾವ ಸರ್ಕಾರ ಯಾವ ಅನುದಾನ ಕೊಡ್ತು ಅನ್ನೋದು ಮುಖ್ಯ ಆಗುತ್ತೆ. SBI ಕೇಂದ್ರ ಸರ್ಕಾರ ಕೊಟ್ಟಿರೋ ದುಡ್ಡು ಇಡೀ ಜಿಲ್ಲೆನಲ್ಲಿ ಎಲ್ಲ ಜಿಲ್ಲಾ ಸಿಇಒಗಳು ಹಿಡ್ಕೊಂಡು ಪಿಡಿಒಗಳ ತನ ಎಲ್ಲ ಗೊತ್ತಿದ್ದು ಲೂಟಿ ಮಾಡಿದ ಕಾರಣಕ್ಕೆ ಇವತ್ತು ಈ ಮನೆಗೆ ಶೌಚಾಲಯ ಕಟ್ಕೊಳಕ್ ಆಗಿಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ಮಗಳು ತೀರ್ಕೊಂಡಿದ್ದಾಳೆ.